ಒಂದು ನದಿ ತೀರದಲ್ಲಿ 2 ಮರಗಳಿರುತ್ತೆ. ಅಲ್ಲಿಗೆ ಒಂದು ಚಿಕ್ಕ ಹಕ್ಕಿ ಬಂದು ಕೇಳುತ್ತೆ, ಮಳೆ ಬರೋ ಹಾಗಿದೆ, ನನ್ನ ಮಕ್ಕಳಿಗೋಸ್ಕರ ನಿನ್ನ ಕೊಂಬೆಲಿ ಗೂಡು ಕಟ್ಕೋಬೋದಾ ಅಂತ. ಅದಕ್ಕೆ ಮೊದಲನೇ ಮರ ಹೇಳುತ್ತೆ ಬೇಡ ಅಂತ. ಆಗ ಆ ಹಕ್ಕಿಗೆ ತುಂಬ ಬೇಜಾರಾಗತ್ತೆ. ಮತ್ತೆ 2ನೇ ಮರದ ಹತ್ರ ಹೋಗಿ ಅದೇ ಪ್ರಶ್ನೆನ ಕೇಳುತ್ತೆ. 2ನೇ ಮರ ಸಂತೋಷದಿಂದ ಖಂಡಿತ ಕಟ್ಕೋ ಅಂತ ಹೇಳುತ್ತೆ. ಹಕ್ಕಿ ಅಲ್ಲಿ ಗೂಡು ಕಟ್ಕೊಂಡು ಅದರ ಮಕ್ಕಳ ಜೊತೆ ಸಂತೋಷವಾಗಿ ಬದುಕ್ತಾ ಇರುತ್ತೆ. ಸ್ವಲ್ಪ ದಿನಗಳಾದಮೇಲೆ ತುಂಬ ಮಳೆ ಗಾಳಿ ಶುರುವಾಗತ್ತೆ. ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಗೆ ಮೊದಲನೇ ಮರದ ಬೇರುಗಳು ನೆಲದಿಂದ ಕಿತ್ತು ನದಿಲಿ ಹರಿದೋಗ್ತಾ ಇರುತ್ತೆ. ಅದನ್ನು ನೋಡಿ ಹಕ್ಕಿ ಹೇಳುತ್ತೆ, ನೋಡು, ನಾನು ಆಶ್ರಯ ಕೇಳಿದಾಗ ನೀನು ಬೇಡ ಅಂತ ಹೇಳಿದ್ದೆ, ಈಗ ಅದರ ಫಲಿತಾಂಶವನ್ನು ನೀನು ಅನುಭವಿಸ್ತಿದೀಯಾ ಅಂತ. ಆಗ ಮರ ನಗ್ತಾ ಹೇಳುತ್ತೆ, ನನಗೆ ಗೊತ್ತಿತ್ತು ನನ್ನ ಬೇರುಗಳು ದುರ್ಬಲ ಅಂತೇಳ್ಬಿಟ್ಟು, ಅದಕ್ಕೆ ನಿನ್ನ ಮತ್ತು ನಿನ್ನ ಮಕ್ಕಳ ಜೀವನಕ್ಕೆ ಅಪಾಯ ಆಗಬಾರ್ದು ಅಂತೇಳ್ಬಿಟ್ಟು ನಾನಿಲ್ಲ ಅಂತ ಹೇಳಿದ್ದೆ. ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳುತ್ತೆ. ಹೀಗೆ ಮರ ಹೇಳಿಬಿಟ್ಟು ನೀರಲ್ಲಿ ಕೊಚ್ಕೊಂಡು ಹೊಟ್ಟೋಗುತ್ತೆ. ಯಾರಾದರೂ ನಮಗಿಲ್ಲ ಅಂತ ಅಂದಿದ್ದಾರೆ ಅಂದರೆ ನಾವು ಅದನ್ನು ಸದಾ ಕ್ರೂರತೆಯಿಂದ ಭಾವಿಸಬಾರ್ದು. ಕೆಲವೊಮ್ಮೆ ಅವರು ನಿರಾಕರಿಸೋದು ಕೂಡ ನಮ್ಮ ರಕ್ಷಣೆಗೆ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ನಾವು ಅರ್ಥ ಮಾಡಿಕೊಳ್ಳದಂತಹ ಸಂಕಷ್ಟಗಳು ಇರುತ್ತೆ.